ಕರೀಮ್. 4 ಓವರಿನ ಪಂದ್ಯ. ಅಲ್ತಾ ಕರೀಮ್ ಆರಂಭಿಕ ಓವರನ್ನು ಎಸೆಯಲು ಕೈಗೆತ್ತಿಕೊಂಡಾಯಿತು ಚೆಂಡು. ಕೂಟಪಾಲಕನನ್ನ ನೋಡಿ 10 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಇಮ್ರಾನ್ ಕೋಟೇಶ್ವರ, ಮೂಲೆ ಮೂಲೆಯಲ್ಲಿ ಆಡುವ ಆಟಗಾರ. ದಂಡುಗಾರಿಕಾ ವಿಭಾಗದಲ್ಲಿ ಈ ಮೊದಲಿನ ಪಂದ್ಯ ಗಮನಿಸಿದ್ದೀರಿ. ಒಮಾನಿನ ಪ್ರತಿಭೆ, 14 ವರ್ಷದ ಅನುಭವ ಇದೆ. ಕ್ಲೈವ್ ಒಮನ್ ಒಂದು ಕಡೆಯಾದರೆ ಧೀರಜ್ ಪೂಜಾರಿಯ ಬಗ್ಗೆ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಆರಂಭದ ಜೋಡಿಗಳು ಮೈದಾನದಲ್ಲಿ. ದಯವಿಟ್ಟು ಒಂದು ಆಟಗಾರ ತಕ್ಷಣವೇ ತಮ್ಮ ತಂಡವನ್ನು ಸೇರ್ಕೊಳ್ಳಿ, ವಿಳಂಬವನ್ನು ಮಾಡಬೇಡಿ. ಇದು ಗೌರವಪೂರ್ವಕವಾದಂತಹ ಆಮಂತ್ರಣ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ನಿಕೇತನ್ ಎಲ್ಲಿದ್ರು ತಮ್ಮ ತಂಡವನ್ನು ಸೇರ್ಕೊಳ್ಳಿ. ನಿಕೇತನ್ ರವರೇ ದಯವಿಟ್ಟು ತಮ್ಮ ತಂಡವನ್ನು ಸೇರ್ಕೊಳ್ಳಿ. ನೋಡಿ, ಓರ್ವ ಆಟಗಾರನಿಗೋಸ್ಕರ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡೋದು ಅದು ಸರಿಯಲ್ಲ. ನಾ ಹೇಳಿದ್ದೇನೆ, ಒಂದು ಹಂತದಲ್ಲಿ ಸಮಯದಲ್ಲಿ ಈ ಪಂದ್ಯವನ್ನು ಮುಕ್ತಾಯಗೊಳಿಸಬೇಕಾಗಿದೆ. ನಿಕೇತನ್ ಓಡೋಡಿ ಬರುವಂತೆ. ಈಗಾಗಲೇ ಟೈಮರ್ ಅನ್ನ ಆನ್ ಮಾಡಿ ಬಿಟ್ಟಾಗಿದೆ. ಎಸ್, ನಿಕೇತನ್ ಓಡೋಡಿ ಬರುತ್ತಾ ಮೈದಾನದ ಒಳಗಿನ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ನಿಮ್ಮ ಈ ಓಟ ಈ ಪಂದ್ಯದ ಗೆಲುವಿನ ಓಟವಾಗಬಹುದೇ? ಇದು ನಿಕೇತನ್ ನೋಡಿ, ಯಾವುದೋ ಒಂದು ಮೈದಾನದಿಂದ ತನ್ನ ಆಡುವ ಮೈದಾನಕ್ಕೆ ಓಡೋಡಿ ಬರುತ್ತಾ. ಎಸ್, ನಿಕೇತನ್ ಅಂತೂ ಬಂದಾಯಿತು, ಇನ್ಯಾಕೆ ತಡ? ಆರಂಭವಾಗಲಿ ಪಂದ್ಯ. ಪ್ರತಿಯೊಬ್ಬನ ಮನಸ್ಸಲ್ಲಿರಲಿ ಕಟೀಲ್ ಪ್ರೀಮಿಯರ್ ಲೀಗ್. ಎಸ್, ಮುಂದುವರಿಸಿಕೊಳ್ಳುವಂತೆ ಪಂದ್ಯವನ್ನ. ಧೀರಜ್ ಪೂಜಾರಿ ಅಂತೂ ಸ್ಟ್ರೈಕರ್ ವಿಭಾಗದಲ್ಲಿ ದಂಡನ್ನು ಬೀಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿ ಆಯಿತು. ಅಲ್ತಾ ಕರೀಮ್ ಆರಂಭದ ಓವರಿನ ಆರಂಭದ ಎಸೆತ. ಇದು ಅಡ್ಡ ಚೆಂಡು ಎಂಬ ನಿಶಾನೆ ಆರಂಭದಲ್ಲಿಯೇ. ಆಹಾ, ಎಸೆತವಂತೂ ಆರಂಭಗೊಂಡಿಲ್ಲ, ಖಾತೆಗೆ ಶುಭಾರಂಭ. ನಾಸ್ಟ್ರೈಕ್ ವಿಭಾಗದಲ್ಲಿರುವ ಕ್ಲೈವಿನ ಬಗ್ಗೆ ಹೇಳಲೇಬೇಕು. ಕಳೆದ ಪಂದ್ಯದಲ್ಲಿ 5 ಎಸೆತದಲ್ಲಿ 19 ರನ್ನುಗಳು ಗಳಿಸಿದ ಆಟಗಾರ, ಅದರಲ್ಲಿ 3 ಷಟ್ಕಗಳು. ಓಹೋ, ಆರಂಭದಲ್ಲಿ ಎಡವಟ್ಟು. ಹೇಳೋ ಎಲ್ಲೋ ಒಂದು ಕತೆ. ಈ ಕಥೆಯ ಅಧ್ಯಾಯ ಅಂತ್ಯಗೊಳ್ಳುತ್ತಾ ಇದೆ. ಧೀರಜ್ ಪೂಜಾರಿಯ ಮೇಲೆ ಕನಸಿತ್ತು, ಧೀರಜ್ ಪೂಜಾರಿಯ ಮೇಲೆ ಭರವಸೆ ಇತ್ತು. ಎಲ್ಲ ಭರವಸೆಗಳನ್ನ ಎಲ್ಲೋ ಒಂದು ಕಡೆ ವ್ಯರ್ಥಗೊಳ್ತಾ ಇದೆ. ದ ಬ್ಯಾಕ್ ಟು ದ ಗೌಟ್ ಏರಿಯಾ, ದ ಮ್ಯಾನ್, ದ ಡೇಂಜರಸ್ ಡ್ಯಾಶಿಂಗ್ ಓಪನರ್ ಧೀರು. ಎಸ್, ಥ್ಯಾಂಕ್ ಯು ಡಿಜೆ ನಯೀಮ್ ರವರಂತೂ ಡಿಜೆ ವಿಭಾಗದಲ್ಲಿ ತನ್ನ ಕೈ ಚಳಕವನ್ನು ತೋರಿಸಿಯೇ ಕೊಡ್ತಾ ಇದ್ದಾರೆ. ನೋಡಿ, ನಾ ಹೇಳಿದ್ದೆ ಡಿಜೆ ವಿಭಾಗಕ್ಕೆ ಅದು ನಹೀಮಿನ ಅವಶ್ಯಕತೆ ಇದ್ದೇ ಇದೆ. ರಿಯಲಿ ಗ್ರೇಟ್ ಯಾರ್. 1 ಎಸೆತ, 1 ರನ್ನು, 1 ವಿಕೆಟ್, ಎಲ್ಲ 1 ನಾವೆಲ್ಲರೂ ಒಂದು. ದ್ವಿತೀಯ ಎಸೆತ ಸಂಪೂರ್ಣ. ನೋಡಿ,
ದಂಡು ಮತ್ತು ಚೆಂಡಿನ ನಡುವೆ ಮಾತುಕತೆ ಇಲ್ಲ. ಶರತ್ ಕೆಟಿ ನೂತನ ದಂಡುಗಾರಿಕಾ ಪೀಠದಲ್ಲಿ ಸ್ಟ್ರೈಕರ್ ವಿಭಾಗವನ್ನು ತನ್ನದಾಗಿಸಿಕೊಳ್ಳುವಾಗ ಎಲ್ಲೋ ಒಂದು ಕಡೆ ಎರಡು ತಂಡಗಳ ನಡುವೆ ಯಾವ ರೀತಿಯ ಪರಿಸ್ಥಿತಿಗಳು ನಡೆಯಬಹುದು, ಜಾದೂ ಅಥವಾ ಮ್ಯಾಜಿಕ್ ಮೋಡಿ ಎಲ್ಲವೂ ಕುತೂಹಲ. ಈ ಬಾರಿ ವಂಚಿಸ್ತಾ ಇದ್ದಾರೆ ನೋಡಿ ದಂಡುಗಾರನನ್ನ ಎಲ್ಲ ರೀತಿಯಲ್ಲಿ ಅಲ್ತಾ ಕರೀಮು. ಮೂರು ಎಸೆತ ಮುಕ್ತಾಯಗೊಂಡಿದೆ. 4 ಓವರಿನ ಪಂದ್ಯದಲ್ಲಿ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡ ರೇಂಜರ್ಸ್ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡು ಎದುರಾಳಿ ತಂಡಕ್ಕೆ ದಂಡುಗಾರಿಕೆಯನ್ನು ಬಿಟ್ಟುಕೊಟ್ಟಿದೆ. ಸೂಕ್ಷ್ಮ ರೀತಿಯಲ್ಲಿ ದಂಡಿಸುವ ಪ್ರಯತ್ನ, ದೊಡ್ಡ ಹೊಡೆತಗಳ ಅವಶ್ಯಕತೆ ಇಲ್ಲ ಎಂಬ ನಿಟ್ಟಿನಲ್ಲಿ ನೋಡಿ 2 ರನ್ನುಗಳು ಪೂರೈಕೆ. 4 ಓವರಿನ ಪಂದ್ಯ, ಪ್ರಥಮ ಓವರಿನ 4 ಎಸೆತಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಗ್ರೌಂಡಿನ ವ್ಯವಸ್ಥಾಪಕರಂತೂ 2 ವೀಲರ್ ಮೂಲಕ ಗ್ರೌಂಡ್ ಅನ್ನು ಸುತ್ತುವರಿತಾನೆ ಇದ್ದಾರೆ. ವಾಹನಗಳನ್ನ ಪಾರ್ಕಿಂಗ್ ವಿಭಾಗದಲ್ಲೇ ನಿಲ್ಲಿಸಿಬಿಡಿ. ಇದೊಂದು ಹೈ ವೋಲ್ಟೇಜ್ ಇದೆ. ಪ್ರತಿಯೊಂದು ಮೈದಾನಕ್ಕೆ ಸುತ್ತುವರಿಕೆಯಾಗಿದೆ. ಮೈದಾನದ ವ್ಯವಸ್ಥಾಪಕರ ಬಗ್ಗೆ ಗಮನ ಇಡಲೇಬೇಕು. ಎಲ್ಲವನ್ನ ಸೂಕ್ಷ್ಮ ರೀತಿಯಲ್ಲಿ ನೋಡುವಂತ ದೃಶ್ಯಗಳು ನೋಡಿ. ವಿಕೆಟ್ಗಳ ಮಧ್ಯೆ ಸಮಾಧಾನಕರವಾದ ಓಡಾಟ. ಒಂದೇ ಒಂದು ರನ್ನಿಗೆ ಅವಕಾಶ ಇಲ್ಲಿ. 5 ಎಸೆತಗಳು ಮುಕ್ತಾಯಗೊಂಡಿದೆ. 3 ರನ್ನುಗಳು ಖಾತೆಯಲ್ಲಿ. ಬಿಟ್ಟುಕೊಟ್ಟದ್ದು ಧೀರಜ್ ಪೂಜಾರಿ ಎಂಬ ಅಟ್ಟಹಾಸದ ಆಟಗಾರನನ್ನ ನೋಡಿ. ಒಂದೊಮ್ಮೆ ಧೀರು ಮೈದಾನದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿಯೂ ಹೇಳಬಲ್ಲೆ ಆ ಧೀರಜ್ ಪೂಜಾರಿಯವರ ಆ ಸೊಗಸಾದ ಹೊಡೆತಗಳನ್ನು ನೋಡಬಹುದಿತ್ತು. ಏನೇ ಇರಲಿ, ಒಮ್ಮೊಮ್ಮೆ ನಿರಾಶೆ, ಅದು ಖಂಡಿತವಾಗಿಯೂ ಕ್ರಿಕೆಟ್ ಅಂದರೆ ಹಾಗೇನೆ. ಅಂತಿಮ ಎಸೆತ ಚಾಲ್ತಿಯಲ್ಲಿ ಅಲ್ತಾ ಕರೀಂ ಮುಂದುವರಿಸುವರೆ ಅಂತಿಮವಾದ ಎಸೆತವನ್ನು. ದಂಡು ಮತ್ತು ಚೆಂಡಿನ ನಡುವೆ ಸಂಪರ್ಕವಿಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸೆತ. ಅಲ್ತಾ ಕರೀಂ ತನ್ನ ಜವಾಬ್ದಾರಿ 1 ಓವರನ್ನು ಮುಗಿಸಿಯೇ ಬಿಟ್ರು. ಓವರ್ ಸಂಖ್ಯೆ 1 ಮುಕ್ತಾಯಗೊಂಡಿದೆ. ಖಾತೆ 3. ಬಿಟ್ಟುಕೊಟ್ಟದ್ದು ಒಂದೇ ಒಂದು ಉದರಿ, ಅದು ಕೂಡ ಧೀರಜ್ ಪೂಜಾರಿ. ಡಿಜೆ ವಿಭಾಗದಲ್ಲಿ ನಹೀಮ್ ರವರು ಹೇಳ್ತಾನೆ ಇದ್ದಾರೆ, ನಾನು ಇವಾಗ ನೀಡುವ ಆ ಮ್ಯೂಸಿಕ್ಗಳು ಅಲ್ವೇ ಅಲ್ಲ, ಸಂಜೆ 5 ಗಂಟೆ ನಂತರ ನನ್ನ ವಿಭಾಗದಲ್ಲಿ ಬರುವ ಮ್ಯೂಸಿಕ್ಗಳನ್ನು ಕೇಳಿ ಇಲ್ಲಿ ಪ್ರತಿಯೊಬ್ಬರು ಡ್ಯಾನ್ಸ್ ಮೂಲಕ ಮನೋರಂಜಿಸಲಿದ್ದಾರೆ. ನಹೀಮನ ಮಾತಂತೂ ಬಂದಾಗಿದೆ. ಹೈ ವೋಲ್ಟೇಜಿನತ್ತ ಪ್ರತಿಯೊಂದು ಪಂದ್ಯಗಳು ಸಾಗಲೇಬಹುದು. ಈಗಾಗಲೇ ಹೇಳ್ತಾ ಇದ್ದೆ, ಇವತ್ತು ಬುಕ್ ಮಾಡಿದ್ದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ ಭಾರತ ಪ್ರವಾಸವನ್ನು ಒಳಗೊಳ್ಳುವಂತ ಆ ಪ್ರವಾಸಿಗರು ಕ್ಯಾನ್ಸಲ್ ಮಾಡಿಯೇ ಬಿಟ್ಟಿದ್ದಾರೆ ಟಿಕೆಟ್. ಕಾರಣ ಕಟೀಲ್ ಫ್ರೆಂಡ್ಸ್ ದುಬೈ ಆವೃತ್ತಿ 14ರ ಆ ಪಂದ್ಯವನ್ನ ನೋಡಲು ಬೇಕಾಗಿ ಆ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿದಂತ 6 ಪ್ರಯಾಣಿಕರು. ಜವಾಬ್ದಾರಿ ಅಂದರೆ ಹೀಗೆ. ಎಸ್ತಗಾರಿಕಾ ಪೀಠಕ್ಕೆ ದ್ವಿತೀಯ ಓವರ್ ಎಸೆಯಲ ರಮೀಜನನ್ನ ಕರೆತರಲಾಗಿದೆ. ಆಹಾ, ಅದ್ಭುತ ಎಸ್ತಗಾರಿಕೆ. ಇದು ಶ್ರೇಷ್ಠ ಮಟ್ಟದ ಎಸೆತ. ಎಲ್ಲೋ ಒಂದು ಕಡೆ ಒಮಾನಿನ ಆಟಗಾರನ ಚರಿತ್ರೆಯನ್ನ ಕಲಿತು ಬಂದಿದ್ದಾನೆ ಈ ರಮೀಜ್ ನವಾಬ್. ಕಾರಣ ಆರಂಭದ ಪಂದ್ಯದಲ್ಲಿ ಕ್ಲೆವನ್ 44 ಮಾಡಿದ್ರು ರನ್ನು. ಎರಡನೇ ಪಂದ್ಯದಲ್ಲಿ 19 ರನ್ನು 5 ಎಸೆತದಲ್ಲಿ ಮಾಡಿದ್ರು. ಅಂತಹ ಆಟಗಾರನನ್ನ ನೋಟ್ ಮಾಡಿದ್ದಾರೆ ನೋಡಿ ಈ ರಮೇಶ್.
ಎರಡು ಕ್ಷೇತ್ರಪಾಲಕರ ಮಧ್ಯೆ ಸಾಗಿದೆ ಚೆಂಡು, ಸೀಮಾ ರೇಖೆಯ ಗಡಿ ದಾಟಿದೆ, ಬೌಂಡರಿ. ಎಸ್, ಥ್ಯಾಂಕ್ ಯು ಡಿಜೆ. ಕ್ಲೈವ್ ಮೂರು. ಓಹೋ, ಈ ಬಾರಿ ನೆಲ ಕಚ್ಚಿದ ಚೆಂಡಿಗೆ ಮರು ಉತ್ತರ. ಒಂದಂತೂ ಸುಲಭ ಒಲಿಯ ಪ್ರಯತ್ನ. ವಾಟ್ ಅಡಿಷನ್! 2 ರನ್ಗಳು ಕೂಡ ಸಂಪೂರ್ಣ. ಎಲ್ಲೋ ಒಂದು ಕಡೆ ಕ್ಷೇತ್ರಪಾಲಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಾ ಹೇಳಿದ್ದೆ, ಕ್ಲೈವ್ಗೆ ಸ್ಟ್ರೈಕರ್ ಬಿಟ್ಟು ಕೊಡ್ತಿದ್ದಾರೆ. ಕ್ಲೈವ್ ಒಮಾನ್, 14 ವರ್ಷದ ಅದ್ಭುತ ಪ್ರತಿಭೆ. ಒಮಾನ್ ಮಣ್ಣಿನಲ್ಲಿ ಆಡಿದ ಕ್ಲೈವ್ಗೆ ಸ್ಟ್ರೈಕರ್ ರೇಟ್ ಬಿಟ್ಟು ಕೊಡುವ ಯತ್ನದಲ್ಲಿ ಕ್ಷೇತ್ರಪಾಲಕರು ರೇಂಜರ್ಸ್ ಎಚ್ಚೆತ್ತುಕೊಳ್ಳಬೇಕಾಗಿದೆ. ರೇಂಜರ್ಸ್ ಆರಂಭದ ಓವರಿನಲ್ಲಿ ನೀಡಿದಂತ ಚಿತ್ರಣವಲ್ಲ ನಾನು ಹೇಳಿದ್ದೇನೆ. ಎಲ್ಲಿಯವರೆಗೆ ಮೈದಾನದಲ್ಲಿ ಈ ಒಮಾನಿನ ಆಟಗಾರ ಇರುತ್ತಾನೆಯೋ ಚಿತ್ರಣ ಬದಲಾಗಬಹುದು. ರನ್ಔಟ್ ಮೂಲಕ ಶರತ್ ಕೇಟಿಯನ್ನ ಬಲಿ ಪಡೀತಾ ಇದೆ. ಆರಂಭದಲ್ಲಿ ಧೀರಜ್ ಪೂಜಾರಿಯನ್ನ ಬಲಿ ಪಡೆಯಿತು, ಅನಂತರ ಶರತ್ ಕೇಟಿಯನ್ನು ಕೂಡ ಬಲಿ ಪಡೀತಾ ಇದೆ ತಂಡ. The batter name, please. Yes, thank you, DJ. ನೂತನ ದಂಡುಗಾರಿಕಾ ಪೀಠಕ್ಕೆ ಡೇರಿಲ್ ರವರ ಆಗಮನವಾಗಿದೆ. ಮನವಿ ಬಂದಿದೆ. ಕ್ಯಾಚ್ ಔಟ್ ಮೂಲಕ ಕಾಟ್ ಬಿಹೈಂಡ್ ಡೇರಿಲ್ ರವರನ್ನು ಕೂಡ ಬಲಿ ಪಡೀತಾ ಇದೆ. ನಾ ಹೇಳಿದ್ದೆ, ಗೂಟ ಪಾಲಕ ಯಾರೆಂದು ಕೇಳಿದರ ಇಮ್ರಾನ್ ಕೋಟೇಶ್ವರ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಕಠಿಣ ಸವಾಲಾಗಬಹುದು ಎಂದು ಹೇಳಿದ್ದೆ. ಎಸ್, ಥ್ಯಾಂಕ್ ಯು ಡಿಜೆ. ಪರಿಸ್ಥಿತಿಯನ್ನು ಹರಿದು ಆಡಬೇಕಾಗಿದೆ. ನೂತನ ದಂಡುಗಾರಿಕಾ ಪೀಠಕ್ಕೆ ರಕ್ಷಿತ್ ಎಆರ್ ಅವರ ಆಗಮನವ ಈಗಾಗಲೇ 3 ಉದರಿಯನ್ನು ಬಿಟ್ಟು ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಅರಿತು ಆಡಬೇಕಾಗಿದೆ. ಪರಿಸ್ಥಿತಿಯನ್ನು ತಿಳಿದು ದಂಡನ್ನು ಬೀಸಲೇಬೇಕಾಗಿದೆ. ಕಾರಣ 9 ರನ್ನಿಗೆ 3 ವಿಕೆಟ್ಗಳನ್ನು ಬಲಿ ಪಡೆದಾಗಿದೆ. 4 ಓವರಿನ ಪಂದ್ಯ. ದ್ವಿತೀಯ ಓವರಿನ ಅಂತಿಮ ಎಸೆತದಲ್ಲಿ ನಾವುಗಳು ರಮೀಜ್ ನವಾಬ್ ಎಸ್ತಗಾರಿಕಾ ಪೀಠದಲ್ಲಿ ಮನೆ ಬಾಗಿಲನ್ನು ಮುಚ್ಚಬಹುದು, ಆದರೆ ಮನಸ್ಸಿನ ಬಾಗಿಲನ್ನ
ಮುಚ್ಚಲು ಸಾಧ್ಯವಿಲ್ಲ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಕೋಪ ಕ್ಷಣಿಕ, ಪ್ರೀತಿ ಶಾಶ್ವತ. ಕೋಪ ಕ್ಷಣಿಕ, ಪ್ರೀತಿ ಶಾಶ್ವತ. ಈ ಮಧ್ಯೆ ಓವರ್ ಕ್ರಮ ಸಂಖ್ಯೆ 2 ಮುಕ್ತಾಯ. 10 ರನ್ ಆಗಿದೆ. 3 ಉದರಿಗಳನ್ನು ಬಿಟ್ಟು ಕೊಡ್ತಾ ಇದೆ. 4 ಓವರಿನ ಪಂದ್ಯ. ಟಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ವಿಭಾಗ 10 ರನ್ ಅನ್ನು ಪಡೆದಾಗಿದೆ. ಆದರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದೆ. ಬಲಿಷ್ಠ ಆ ಬಲಾಢ್ಯ ಆಟಗಾರರನ್ನ ಪಂದ್ಯದ ವೀಕ್ಷಣೆಯತ್ತ ಮುಖ ಮಾಡಿದೆ. ಏನೇ ಇರಲಿ, ಪಿಕ್ಚರ್ ಅಭಿ ಭಿ ಬಾಕಿ ಹೈ. ನಾ 2 ಓವರಿನ ಚರಿತ್ರೆ ಮಾತ್ರ ಹೇಳಿದ್ದೇನೆ. ಖಂಡಿತವಾಗಿಯೂ ಇನ್ನೂ 2 ಓವರ್ ಜೀವಂತವಿದೆ. ಆ 2 ಓವರ್ಗಳಲ್ಲಿ ಏನು ಜಾದುವಾಗಿ ಪರಿಣಮಿಸಬಹುದು ಮೈದಾನದಲ್ಲಿ. ಕಾರಣ AKW ಸ್ಪೋರ್ಟ್ಸ್ ಒಮ್ಮಲ್ ಮೈದಾನ, ಒಮ್ಮಲ್ ಕೀನ್ ಮೈದಾನಕ್ಕೆ ಬಹಳಷ್ಟು ಇತಿಹಾಸವಿದೆ. ಈ ನಿಟ್ಟಿನಲ್ಲಿ ನೂತನ ದಂಡುಗಾರಿಕಾ ಒಂದು ಕಡೆ ದಂಡುಗಾರಿಕಾ ಪೀಠದಲ್ಲಿ ರಕ್ಷಿತ್ AR ಆದರೆ ತೃತೀಯ ಓವರ್ ಅನ್ನೆಸೆಯಲು ಕರೆತರಲಾಗಿದೆ ನಿಕೇತನ್. ಗಾಳಿಯಲ್ಲಿ ಚೆಂಡು, ಮತ್ತೆ ಅದೇ ರಾಗ, ಅದೇ ಹಾಡು. ಎಲ್ಲೋ ಒಂದು ಕಡೆ ತಪ್ಪು. ತಂಡದ ಮಾಲಕ, ವ್ಯವಸ್ಥಾಪಕರು ಒಂದೊಮ್ಮೆ ಮಾತುಕತೆ ನಡೆಸಿ ನೇರವಾಗಿ ಹೇಳಬಲ್ಲೆ ನಾನು, 4 ವಿಕೆಟ್ ಅನ್ನ ಬಲಿ ಪಡೆದುಕೊಂಡಿದೆ. ಎಚ್ಚೆತ್ತುಕೊಳ್ಳಿ, ಇದು ಸೋಲು ಗೆಲುವಿನ ನಡುವಿನ ಆಟ. ರಕ್ಷಿತ್ AR ರನ್ನು ಕೂಡ ಬಲಿ ಪಡೀತಾ ಇದೆ. ಅಸಮಯ ಪರಿಸ್ಥಿತಿ ಅರಿತು ಆಡಬೇಕಾಗಿದೆ. 2 ಓವರ್ ಮತ್ತು ಒಂದೇ ಒಂದು ಎಸೆತ ಮುಕ್ತಾಯ. ಬಿಟ್ಟುಕೊಟ್ಟದ್ದು ನೋಡಿ 4 ವಿಕೆಟ್ಗಳನ್ನು ಗಳಿಸಿದ್ದು 10 ರನ್ನುಗಳು. ನೂತನ ದಂಡುಗಾರಿಕಾ ಪೀಠಕ್ಕೆ 2-1-4 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಜೀವನ್ ಕುಲಾಲ್. ಜೀವನ್ ಕುಲಾಲ್ ರವರ ಬಗ್ಗೆ ಭರವಸೆ ಇದೆ. ತಂಡದ ಭರವಸೆ ಆಟಗಾರನಾಗಿ ಮೂಡಿ ಬರಬಹುದೇ? ಮತ್ತೆ ಅದೇ ತಪ್ಪು ಮಾಡುತ್ತಾ ಇದೆ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ನೋಡುಗರಿಗೆ ಕುತೂಹಲ ಬೇಕಿದೆ. ಮತ್ತೊಂದು ಉದರಿಯ ಬಳಿ ಜೀವನ್ ಕುಲಾಲ್ ಕೂಡ ಬಂದ ದಾರಿಗೆ ಸುಂಕವಿಲ್ಲ. ಹಾದಿಯನ್ನು ಡಕೌಟಿನ ಕಡೆಗೆ ಮುಂದುವರಿಸುತ್ತಿದ್ದಾನೆ. ಎರಡು ಎಸೆತ ಮುಕ್ತಾಯಗೊಂಡಿದೆ. ನೂತನ ದಂಡುಗಾರಿಕಾ ಪೀಠಕ್ಕೆ ವೈಶಾಖ್ ರವರನ್ನ ಕಳಿಸಿಕೊಡಲಾಗಿದೆ. ಹ್ಯಾಟ್ರಿಕ್ ಪಡೆದುಕೊಳ್ಳಬಹುದೇ ನಿಕೇತನ್? ಹ್ಯಾಟ್ರಿಕ್ಗೆ ಅವಕಾಶವನ್ನ ನೀಡಬಹುದೇ ವೈಶಾಖ್ ಶೆಟ್ಟಿ? ಇದು ವೈಶಾಖ್ ಮತ್ತು ನಿಕೇತನ್ ನಡುವೆ ಪಂದ್ಯ. ಹ್ಯಾಟ್ರಿಕ್, ಹ್ಯಾಟ್ರಿಕ್, ಹ್ಯಾಟ್ರಿಕ್. ನೋ ಚಾನ್ಸ್, ನೋ ಚಾನ್ಸ್, ನೋ ಚಾನ್ಸ್. ನಾ ಹೇಳಿದ್ದೇನೆ, ವಿಕೆಟ್ ಅಂತೂ 5 ಬಲಿಯಾಗಿದೆ, ಆದರೆ ಹ್ಯಾಟ್ರಿಕ್ ಅಂತೂ ನೀಡಲಾರೆವು ಟಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ತಂಡ. 10 ರನ್ನು, 3 ಎಸೆತ ಮುಕ್ತಾಯ, 2 ಓವರ್ ಮುಕ್ತಾಯ.
ಚತುರ್ಥ ಎಸ್ತ ಚಾಲ್ತಿಯಲ್ಲಿ ಓ ಮೈ ಗುಡ್ನೆಸ್, ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಸೀಮಾರೇಖೆ ಕಡಿದಾಡುತ್ತಾ ಇದೆ. ಷಡ್ಕ ಷಡ್ಕ ಷಡ್ಕ, ಛೇ 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 ಛೇ, ವಾಟ್ ಅಮೇಜಿಂಗ್ ಮ್ಯೂಸಿಕ್ ಈ ಭಾಗವಂತೂ ಶಬ್ದವನ್ನು ನೀಡ್ತಾ ಇದೆ. ಎಸ್, ಧನ್ಯವಾದಗಳು ಡಿಜೆ, ಥ್ಯಾಂಕ್ ಯು. ಬೆಂಕಿ ಚೆಂಡು ಇದು, ಶ್ರೇಷ್ಠ ಮಟ್ಟದ ಎಸೆತ. ಕ್ಯಾಮರಾಮ್ಯಾನ್ ಅಂತೂ ಮೈದಾನದ ಒಳಗಿನ ಪ್ರವೇಶವನ್ನು ಕಂಡುಕೊಂಡಿದ್ದಾನೆ. ದ ಇಂಟ್ರೆಸ್ಟಿಂಗ್ ಆಫ್ ಮ್ಯಾಚ್. ಛಾಯಾಚಿತ್ರಕನಿಗೂ ಖಂಡಿತವಾಗಿಯೂ ಒಂದು ಬೆಂಬಲವನ್ನು ಕೊಡಲೇಬೇಕಾಗಿದೆ. ಪ್ರತಿ ಓರ್ವನ ಆಟವನ್ನು ಗಮನಿಸುತ್ತಾ, ಆಟದ ಶೈಲಿಯನ್ನು ನೋಡುತ್ತಾ, ಫೋಟೋಗಳ ಸೆಳೆತ. ಓ ಮೈ ಗುಡ್ನೆಸ್, ಹೊಡೆತವಂತೂ ಉತ್ತಮ. ಡೀಪ್ ಮಿಡ್ ವಿಕೆಟ್ ದಿಶಾದತ್ತ ಸಂಚಿತ್ತು. ಒಂದು ಸುಲಭ ಅವಳಿಯ ಪ್ರಯತ್ನ. ಒಂದೊಮ್ಮೆ ಇಮ್ರಾನ್ ಕೋಟೇಶ್ವರ ಎಸೆದ ಆ ಒಂದು ಥ್ರೋ ನೇರವಾಗಿ ಗೂಟಕ್ಕೆ ಬೀಳುವುದೇ ಆದರೆ ಖಂಡಿತವಾಗಿ ಮತ್ತೊಂದು ಅವಘಡ, ಅಪಘಾತ ಇತ್ತೇ ಇತ್ತು. ಓವರ್ ಕ್ರಮ ಸಂಖ್ಯೆ 3 ಮುಕ್ತಾಯ. 18 ಆನ್ ದ ಬೋರ್ಡ್, ಲಾಸ್ ಆಫ್ 5 ವಿಕೆಟ್. जब से हाय मैं तो हिल गया, लगता है मेरे सीने से दिल निकल गया। देखा है तुझको जब से हाय मैं तो हिल गया, लगता है मेरे सीने से दिल निकल गया। मम्मी से क्या डैडी से भी मिलाऊंगा तुझे, और जो भी मैं कहूँ तुझे लगता है क्यों गलत। पलट तेरा ध्यान किधर है, ये तेरा हीरो इधर है। तेरा ध्यान किधर है, ये तेरा हीरो इधर है। तेरा ध्यान किधर है। यस, थैंक यू डीजे। बिल्कुल पता हो जाएंगे अभी हीरो किधर है, जीरो किधर है। मोहिता मोहिता चौथा ओवर की प्रगति पर मोहित की बारी है। क्लाइव, ओमान की खिलाड़ी क्लाइव के आगमन। अरे 5 गेंद पर 6 रन के साथ मौजूद एक तरफ से क्लाइव। गेंदबाजी की रूप पर मोहित करेंगे गेंदबाजी। रन संख्या अतिरिक्त खाता पर 18। डेथ ओवर की पहली गेंद को दिखा दिया दिशा बाहर की, छक्का। आहा, यस, यस, थैंक यू डीजे। इसी के साथ दूसरी गेंद। इस वक्त बल्ले और गेंद से कहीं संपर्क नहीं है। डॉटेड डिलीवरी। 24 रन तो पूरा, 4 गेंद बचाए। देखिए 4 ओवर की खेल। अंतिम ओवर डेथ ओवर की तीसरी गेंद की प्रगति पर मोहित करेंगे गेंदबाजी। आ आ आ आ आ आ आ आ दोनों फील्डर के बीच पर जा रहे। देखिए सीमा रेखे के बाहर, चौका।
Yes, thank you, DJ. It is the man. 8 delivery 16. Clive. This time, no more answer. They completely beaten by the batsman. One of the dangerous batsmen, Oman Clive. Clive is paced to only 9 delivery. Is collected to 16 runs. The amazing match. The score moves on to 28. Here we go. Off fifth delivery. Oh. Outstand to the court. Out of the court. Sixer. Aha. Yes, thank you, DJ. ಆದಷ್ಟು ಮಗನ ಆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಒನ್ ಬೌನ್ಸ್ ಮೂಲಕ ಕ್ಷೇತ್ರಫಲಕ್ಕೆ ಎತ್ತಿಕೊಳ್ಳುತ್ತಾ ಅವಳಿಯ ರನ್ನಿಗೆ ಓಡಾಟ 2 ರನ್ನುಗಳು ಪೂರ್ತಿಗೊಳ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಖಾತೆಯಲ್ಲಿ 36. ಎದುರಾಳಿ ತಂಡಕ್ಕೆ ಈ ಪಂದ್ಯವನ್ನ ಗೆಲ್ಲಲೇಬೇಕೆಂದಿದ್ದರೆ 24 ಎಸೆತಗಳ ಮುಂದೆ 36 ഓട്ടದ ആവശ്യകത. 24 പന്തിൽ 36 റണ്ണിന്റെ ലക്ഷ്യമെടുക്കുമ്പോൾ മത്സരങ്ങൾ മാറി മറിയുമോ, അല്ല മത്സരങ്ങൾ കഥ പറയുമോ? വളരെ മനോഹരമായ മത്സരമാണ് ഉമ്മുൽ ഖീൻ മൈതാനം AKW സ്പോർട്സ് സാക്ഷ്യം വഹിക്കുന്നത്. ಅರಸ ವಾರಿಯರ್ಸ್ ವಿರುದ್ಧವಾಗಿ ವಿದ್ವಾನ್ 2 ತಂಡದ ಕಪ್ತಾನರ ಗಮನಕ್ಕೆ ಬನ್ನಿ. ಅದೃಷ್ಟದ ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮಕ್ಕೆ ಸೂರಜ್ ಸರ್ ಅವರು ಕಾಯ್ತಾ ಇದ್ದಾರೆ. అవే లెక్కనే వనస్మన్ పన్నకు పూర వనస్మన్ తోన్లే బుక్ ಐನ ಗಂಟೆಗೆ ಬತ್ತದ ಕೆಂಡ ವನಸ್ಮಂತಿಜಿ ಬಂಡ ಐಕ್ ನಮ್ಮ ಯಾಪಕಲ ತಯಾರಾದಿ ಪೂಜಾ ದಯಮಂತದು ವನಸ್ಮನ್ ತೋನ್ಲೆ ಮನೋರಂಜನೆ ತೋನ್ಲೆ ನಲಿತೋನ್ಲೆ ತೆಲಿತೋನ್ಲೆ ಆಹಾ. ಎಸ್ ದ್ವಿತೀಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳಬೇಕಾಗಿದೆ. ನಾ ಹೇಳಿದ್ದೇನೆ, ಸಮಯಕ್ಕೆ ಬಹಳಷ್ಟು ಪ್ರಾಮುಖ್ಯವನ್ನು ನೀಡಲೇಬೇಕು. ಒಂದು ಮುಂಜಾನೆ 6 ಗಂಟೆಗೆ ಬಂದು ಮೈದಾನದಲ್ಲಿ ಬಹಳಷ್ಟು ಪರಿಶ್ರಮ ವಹಿಸುತ್ತಿರುವಂತಹ ಸಂಘಟಕರ ಸರದಿಯನ್ನು ನಾವು ನೋಡಿದ್ದೇವೆ. ತೀರ್ಪುಗಾರರಿದ್ದಾರೆ, ಊಟ ಮಾಡದಂತ ಆಯೋಜಕರನ್ನು ನೋಡಿದ್ದೇವೆ. ಖಂಡಿತವಾಗಿಯೂ ಮುಂಜಾನೆಯ ಮಾತುಗಳು ಖಂಡಿತವಾಗಿಯೂ ಮುಸ್ಸಂಜೆಗೆ ಬರಲ್ಲ, ತಡರಾತ್ರಿಗೂ ಬರಲ್ಲ. ಆರಂಭದಲ್ಲಿ ನೆನೆಸುವ ಕನಸುಗಳು ಬೇರೆಯಾಗಿರಬಹುದು. ಅಂತಿಮವಾಗಿ ಚಾಂಪಿಯನ್ ಪಟ್ಟಕ್ಕೆ ಏರುವಂತ ಆ ಎಲ್ ಕ್ಲಾಸಿಕ್ ಚಾಂಪಿಯನ್ ಪಟ್ಟಕ್ಕೆ ಏರುವ ಬಲಿಷ್ಠ 2 ತಂಡಗಳು ಯಾವುದೆಂದು ಕೇಳಿದರೆ ಆ ಪ್ರಶ್ನೆಯಾಗಿಯೇ ಉಳಿದಿದೆ. ಕಾರಣ ಬಹಳಷ್ಟು ಪಂದ್ಯ ಜೀವಂತ.
ಎಸ್ ತಕ್ಷಣವೇ ಆರ್ಸ ವಾರಿಯರ್ಸ್ ವಿರುದ್ಧವಾಗಿ ವಿದ್ವಾನ್ ಎರಡು ತಂಡಗಳ ನಡುವಿನ ಅದೃಷ್ಟ ಚೆಮ್ಮಿಗೆ ನಡೀತಾ ಇದೆ. ಸೂರಜ್ ರವರು ನಡೆಸಿಕೊಡ್ತಾ ಇದ್ದಾರೆ. ಗಾಳಿಯಲ್ಲಿ ಆಡ್ತಾ ಇದೆ ನೋಡಿ ನಾಣ್ಯ. ಲಕ್ ಯಾರಿಗೆ ಈಗ ತಿಳಿಯಬಹುದು. ಆರಂಭಿಕ ಜೋಡಿಗಳು ರೇಂಜರ್ಸ್ ಭಾಗವಾಗಿ ನಾ ಹೇಳಿದ್ದೆ. ಒಂದು ಕಡೆ ಸುಬ್ರಹ್ಮಣ್ಯ ಬಿ, ಮತ್ತೊಂದು ವಿಭಾಗದಲ್ಲಿ ಮೈದಾನದ ಮೂಲ ಮೂಲೆಗಳಲ್ಲೂ ಚೆಂಡನ್ನ ಅಟ್ಟುವ ಕತ್ತರಿನ ಮಣ್ಣಿನ ಆಟಗಾರ ಇಮ್ರಾನ್ ಕೋಟೇಶ್ವರ. ಇಮ್ರಾನ್ ಕೋಟೇಶ್ವರನ ಕೋಟೆಯನ್ನ ಮುರಿಯುವವರು ಯಾರು? ಶರತ್ ಕೇಟಿ ಬಂದಿದ್ದಾನೆ. ಆರಂಭದ ಓವರನ್ನ ಎಸೆಯಲು ಶರತ್ ಇಮ್ರಾನನ ಬಗ್ಗೆ ಬಹಳಷ್ಟು ಅರಿತವನಾಗಿದ್ದಾನೆ. ಇದು ಹೈ ವೋಲ್ಟೇಜ್ ಖಂಡಿತ. ಇಮ್ರಾನ್ ಕೋಟೇಶ್ವರ, ಅದೆಷ್ಟು ಫ್ಯಾನ್ಸ್, ಅದೆಷ್ಟು ಅಭಿಮಾನಿಗಳು ನಿಮ್ಮ ಮುಂದೆ. ಕತ್ತರಲ್ಲಿ ಆಡಿ ಬಂದ ಆಟಗಾರ. ಒಂದು ಕಡೆ ಸೂರಜ್ ರವರು ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ನಡೆಸ್ತಾ ಇದ್ದಾರೆ. ಮ್ಯಾಚ್ ಅಂದರೆ ಹೀಗಿರಬೇಕು, ಪಂದ್ಯಕೂಟ ಅಂದರೆ ಹೀಗಿರಬೇಕು ನೋಡಿ. ಒಂದು ಪಂದ್ಯ ಮುಗಿಯುವ ಮುಂಚೆ ಆ ಅರ್ಧ ಇನ್ನಿಂಗ್ಸ್ ಮುಕ್ತಾಯವಾಗುವಾಗಲೇ ಸೂರಜ್ ರವರು ಮುಂದಿನ ತಂಡ ಆಡುವಂತ ಎರಡು ತಂಡಕ್ಕೂ ಕರೆಯನ್ನು ನೀಡುವುದು. ಎಸ್, ಪ್ರತಿಯೊಂದು ಮೈದಾನದಲ್ಲೂ ನಿರಂತರವಾಗಿ ಸಾಗ್ತಾ ಇದೆ ಪಂದ್ಯ. ಇಮ್ರಾನ್ ಕೋಟೇಶ್ವರ ಉಲ್ಟದಂಡಿನ ಪ್ರಯತ್ನ. ಒಂದೇ ಒಂದು ರನ್ನಿಗೆ ತೃಪ್ತಿ. 22 ಎಸೆತಗಳಲ್ಲಿ 35ರ ಅವಶ್ಯಕತೆ. ಆರಂಭದ ಜೋಡಿಗಳನ್ನು ಮುರಿಯಲೇಬೇಕಾಗಿದೆ. ಕಠಿಣ ಪರಿಶ್ರಮವನ್ನು ಪಡಲೇಬೇಕಾಗಿದೆ. ಶರತ್ ಕೇಟೆ, ಸುಬ್ರಹ್ಮಣ್ಯ ಒಂದು ಕಡ, ಎಡಗೈ ದಾಂಡಿಗ ಶರತನ ಮುಂದೆ. ಎಸ್, ಸುಬ್ರಹ್ಮಣ್ಯ ಮತ್ತೆ ಅದೇ ಜಾಗದತ್ತ ನೋಟ, ಕವರ್ಸ್ ದಿಶೆ. ಈಗಂತೂ ಸ್ಟ್ರೈಕರ್ ವಿಭಾಗ ಇಮ್ರಾನ್ ಕೋಟೇಶ್ವರನಿಗೆ ಬಿಟ್ಟು ಕೊಟ್ಟಿದ್ದಾನೆ. ಚೆಂಡಂತು ಗಾಳಿಯಲ್ಲಿ ಸೀಮಾರೇಖೆ ಗಡಿ ದಾಟಬಹುದೇ? ಅಲ್ಲ, ಶರತ್ ಕೇಟಿ ಅವರ ಚೆಂಡು ಗೂಟಕ್ಕೆ ಮುತ್ತಿಡಬಹುದೇ? ಸವಾಲಿದೆ. ಸವಾಲಿಗೆ ತಕ್ಕಂತೆ ಪ್ರತಿಕ್ರಿಯೆ ನಡೆಯಬಹುದೇ? ಶ್ರೇಷ್ಠ ಮಟ್ಟದ ಎಸೆತ ನೋಡಿ. ನಾ ಹೇಳಿದ್ದೆ, ಶರತ್ ಕೇಟಿ ಏನು ಕಮ್ಮಿ ಅಲ್ಲ. ಇರ್ಷಾದ್ ಉಡುಪಿ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಇಮ್ರಾನ್ ಕೋಟೇಶ್ವರ ಅವರ ಬಗ್ಗೆ ಇರ್ಷಾದ್ ಉಡುಪಿ ಅವರೊಂದು ಮಾತು ಹೇಳ್ತಾ ಇದ್ರು. ಅದೆಷ್ಟೋ ಮೈದಾನದಲ್ಲಿ ನಾ ಕೇಳಿದ್ದೇನೆ. ಇಮ್ರಾನ್ ಕೋಟೇಶ್ವರನ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು. ಅವರ ಮನದಾಳದ ಮಾತು ಯಾವ ರೀತಿಯಲ್ಲಿ ಬರಬಹುದು ನೋಡೋಣ. ಮುಂದುವರಿಸಿ ಇರ್ಷಾದ್ ಉಡುಪಿ ಅವರೇ. क्योंकि वो एक क्रिकेट की कायनात का एक जगमगाता हुआ सितारा है। ऐसा कोई गेंदबाज ना होगा जिनको इन्होंने ना सिक्सर मारा, क्योंकि डूबती हुई टीम की नैया को पहुंचा देते हैं जीत का किनारा, वो है इमरान कोटेश्वरा। देखना है इस मैच पर किस तरीके की बल्लेबाजी का प्रदर्शन देता है। यहाँ पर पहली ओवर की समाप्ति के बाद 6 रन जुड़ चुकी है बोर्ड पर। बाकी बचे 18 गेंद और 31 रन, यानी 18 बॉल्स 31 रन का लक्ष्य है। धीमी शुरुआत हुई है यहाँ पर टीम रेंजर्स की, लेकिन इंपॉर्टेंट ये है कि अभी तक कोई विकेट नहीं खोया है। इसके वजह से आगे वाली गेंदों पर एक बड़ी शॉट की कोशिश जरूर की जाती है, क्योंकि पूरी क्षमता रखते हैं ये दोनों बल्लेबाज बड़ी शॉट मारने का, और किसी भी पॉइंट ऑफ टाइम पर मैच की दिशा को पलटने की क्षमता रखने वाले ये दोनों बल्लेबाज इमरान कोटेश्वरा और
सुब्रमण्या गेंदबाजी का जिम्मा संभालते हुए वैशाख को लाया गया है। देखना है वैशाख यहाँ पर देते हैं कोई शॉट या नहीं टीम रेंजर्स को। इस उम्मीद के साथ साइकिल छोर पर स्विचिंग के लिए किंग कहलाने वाले इमरान जो है रेंजर्स टीम के जान। जब तक है इमरान तब तक है टीम में जान। देखना है किस तरीके की बल्लेबाजी को अपनाते हैं यहाँ पर। और एक बार वैशाख दूसरी ओवर की पहली गेंद को लेकर पहली गेंद बल्ले के बीचों बीच आई है तो जरूरी है कि गेंद चलेगी मिड विकेट बाउंड्री के बाहर 6 रन के लिए। जिस तरीके की बल्लेबाजी की उम्मीद की जा रही थी उसको बाखूबी निभाते हुए यहाँ पर रेंजर्स के ये युवा अनुभवी बल्लेबाज जो कतार से यहाँ आए हैं और अपनी बैटिंग से जलवे से सब दर्शकों का मनोरंजन करते हुए 12 रन स्कोरबोर्ड पर। स्कोरबोर्ड यहाँ पर उछलता हुआ सीधा 12 की तरफ पहुंचा है। बाकी बचे 17 गेंदों पर 25 का लक्ष्य। ಎಸ್ ಖಂಡಿತವಾಗಿ ಇರ್ಷಾದ್ ಉಡುಪಿಯವರೇ, ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳಿನ ದಿನ ಹೇಗಿರುತ್ತೆ ಎಂಬುದು ತಿಳಿಯದಂತ ದಡ್ಡನಾಗಿರುತ್ತಾನೆ. ಮನುಷ್ಯ ಎಷ್ಟೇ ಜಾಣನಾಗಿರಲಿ ಆದರೆ ನಾಳಿನ ದಿನ ಹೇಗಿರುತ್ತೆ ಎಂಬುದು ತಿಳಿಯದಂತ ದಡ್ಡನಾಗಿರುತ್ತಾನೆ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಮೈದಾನದುದ್ದಕ್ಕೂ ನೋಡಿ ಇಮ್ರಾನ್ ಕೋಟೇಶ್ವರ 16 ಮುಂದೆ 25 ಸವಾಲು, ಉಲ್ಟದಂಡಿನ ಪ್ರಯತ್ನ ಒಂದಂತೂ ಸುಲಭದ ತುತ್ತಾಗಿ ಪರಿಣಮಿಸುತ್ತಾ ಇದೆ. ಖಾತೆಯಲ್ಲಿ 13 4 ಓವರಿನ ಪಂದ್ಯ. ರೇಂಜರ್ಸ್ ವಿಭಾಗದಲ್ಲಿ ಆರಂಭಿಕ ಜೋಡಿಗಳು ಮೈದಾನದಲ್ಲಿ. ಗೌರವಾನ್ವಿತ ಉದಯ್ ಶೆಟ್ಟಿ ಅವರ ಗರಡಿಯಲ್ಲಿ ಪಳಗಿದ ತಂಡವಿದು. ತರಬೇತಿ ಬಹಳಷ್ಟಿದೆ, ಬಹಳಷ್ಟು ಪರಿಣತ ಆಟಗಾರರು ಮೈದಾನದಲ್ಲಿ. 15 ಮುಂದೆ 24 ಸವಾಲಿದೆ. 15 24, 15 24, 15ಕ್ಕೆ 24. ವಾ ಬಾಯ್ಗ ಈ ಮಧ್ಯ ನೋಡಿ ಒಂದೇ ಒಂದು ರನ್ನಿಗೆ ಅವಕಾಶ. ಹೊಡೆತವಂತೂ ಉತ್ತಮ ಶೈಲಿಯಲ್ಲಿ ಬರಬೇಕಿತ್ತು, ಆದರೂ ನೆಲಕ್ಕೆ ಹಚ್ಚಿದ ಚೆಂಡಿಗೆ ಪ್ರತಿಯುತ್ತರ ಒಂದೇ ಒಂದು. ವೈಶಾಖ್ ಶೆಟ್ಟಿ ಕಟ್ಟಿ ಹಾಕುವನೆ ಪಂಚಮ ಎಸೆತ ಚಾಲ್ತಿಯಲ್ಲಿ. ಈ ಬಾರಿ ದೊಡ್ಡ ಹೊಡೆತಕ್ಕ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ನಿಶಾನೆಯನ್ನ ಕಣ್ಣಿಟ್ರು. ಒಂದೇ ಒಂದು ರನ್ನುಗಳು. 13 ಮುಂದೆ 22 ಸವಾಲಿದೆ. ಗಳಿಸಿದ್ದು 15. ಯಾವುದೇ ಒಂದು ವಿಕೆಟ್ ಅನ್ನ ಬಿಡಲು ಸಮರ್ಥರಲ್ಲ ರೇಂಜರ್ಸ್ ವಿಭಾಗ. ವೈಶಾಖ್ ಶೆಟ್ಟಿ ತನ್ನ ಕಂತಿನ ಅಂತಿಮ ಎಸೆತವನ್ನು ಎಸೆಯಲೇಬೇಕಾಗಿದೆ. ಯಾವ ರೀತಿಯಲ್ಲಿ ಎದುರಿಸುವನೆ ಈ ಸುಬ್ರಹ್ಮಣ್ಯ. 17 ಕ್ರಮವಸ್ತ್ರ ಸಮವಸ್ತ್ರಧಾರಿ. ಆಗಬಲ್ಲರೆ ಜಯದ ರೂವಾರಿ. ಸಮಯ ಪರಿಸ್ಥಿತಿ ಎಲ್ಲವನ್ನ ಅರಿತು ದಂಡನ್ನ ಬೀಸುವ ಆ ಪ್ರಯತ್ನಗಳು ನೋಡಿ. ಓವರ್ ಕ್ರಮ ಸಂಖ್ಯೆ 2 ಮುಕ್ತಾಯ. ಖಾತೆ 16. ಯಾವುದೇ ಒಂದು ವಿಕೆಟ್ ಅನ್ನ ಬಿಟ್ಟು ಕೊಡ್ತಾ ಇಲ್ಲ. ಇನ್ನುಳಿದ 12 ಎಸೆತಗಳ ಮುಂದೆ 21 ಸವಾಲಿದೆ. ಇರ್ಷಾದ್ ಉಡುಪಿಯವರೇ, ಬಹಳಷ್ಟು ಮೈದಾನಗಳಲ್ಲಿ ಅದೆಷ್ಟೋ ವರ್ಷಗಳಿಂದ ವೀಕ್ಷಕ ವೀರನ ನೀಡಿದಂತ ಒಂದು ಅನುಭವ ತಮ್ಮಲ್ಲಿದೆ. 12 ಮುಂದೆ 21 ಸವಾಲಿದೆ. ಇಮ್ರಾನ್ ಕೋಟೇಶ್ವರ್ ಅಂತೂ ಮೈದಾನದಲ್ಲಿ ಜೀವಂತ. ಯಾವ ರೀತಿಯಲ್ಲಿ ಪಂದ್ಯ ಸಾಗಬಹುದು, ತೃತೀಯ ಓವರು ಯಾರನ್ನ ಕರೆತರಬಹುದು, ಎಲ್ಲ ಸವಾಲಿದೆ. ಇರ್ಷಾದ್ ರವರೇ ಮುಂದುವರಿಸಿ. दूसरी ओवर की समाप्ति के बाद 16 रन बन चुकी है। 12 गेंदों में 21 रन का लक्ष्य। अभी तक बैलेंस जा रहा है यहाँ पर। अगर 1 या 2 विकेट पहली 4 गेंदों पर गिर जाती है तो रेंजर्स के ऊपर यहाँ पर ट्विक सुपर स्ट्राइकर हावी हो सकती है। लेकिन बेहतरीन शुरुआत मिली है यहाँ पर। हालांकि रन ज्यादा नहीं है स्कोरबोर्ड पर, लेकिन जरूरी यह है कि विकेट कोई भी नहीं खोई है, तब जाके जमकर धमाई कर सकते हैं अगली वाली
गेंदबाजों पर। इस उम्मीद के साथ सुब्रमण्यम यहाँ पर स्ट्राइकर छोर पर सामना करेंगे तीसरी ओवर की पहली गेंद का। रक्षित यहाँ पर किस तरीके से रक्षा करते हैं अपनी टीम की, देखने वाली बात है। इस उम्मीद के साथ तीसरी ओवर की पहली गेंद, ओवर पिच डिलीवरी, खेल दिया उसको हवा पर, लेकिन डीप लॉन्ग रन के फील्डर प्रेक्षक बन के रह गए थे। गेंद सीधा निकली है सीमा रेखा के बाहर 6 रन के लिए। What a way to welcome here Rakshit into the attack. The first ball here's a ball goes for a 6. Definitely this would be a kind of start Team Rangers owners was dreaming for. But the sixer scores jumping towards 22 for no wicket. Still 15 runs away from 11 deliveries. Once again, Rakshit to Subra. Once again, short leg delivery. This time didn't connect the bat well. Lost it in the air. Taken the height but not taken the distance. Ball reaches the safe hands of the fielder at a wideish long off region. This is the wicket number 1. Finally falls here in third over. Definitely bit of relief here for team Twig Super Strikers. Quite a good comeback I can say here after conceding 6 runs in the first delivery. Comes back with a wicket that showcased the experience of this bowler. इसी के साथ और एक बल्लेबाज का आगमन हुआ है, विश्वा, जिनके बल्ले से गेंद छू लेती है हवा और दर्शक बोलते हैं वाह रे वाह, वो है विश्वा। एक आइकॉन प्लेयर के रूप पर टीम रेंजर्स पर देखना है किस तरीके की भूमिका निभाते हैं दोनों ही आइकॉन प्लेयर। इमरान कोटेश्वरा और विश्वा की जोड़ी क्रीज पर मौजूद। जब तक ये दो बल्लेबाज क्रीज पर मौजूद है, जीत थोड़ी दूर रहेगी टीम ट्विग सुपर स्ट्राइकर्स से। अगर इन दोनों बल्लेबाजों की विकेट टपकाने पर कामयाबी हासिल कर सकती है तो इस मैच पर टीम ट्विग सुपर स्ट्राइकर हावी हो सकती है। इस उम्मीद के साथ स्ट्राइकर छोर पर विश्वा जिन्हें अमरीश के नाम से जाना जाता है, जो हमेशा कहते हैं नो वे चांसेला। सामना करेंगे पहली गेंद विश्वा। इस बार गुड लेग डिलीवरी, दिशा से भटकती हुई गेंद, वाइड का इशारा करते हुए अंपायर फयाज, उनके अनुभवी अंपायर हॉकी ऑफिशियल्स की ओर से, एमिरेट्स क्रिकेट बोर्ड से लेवल 1 अंपायर का सर्टिफिकेशन करने वाले अंपायर यहाँ पर मेन अंपायर की भूमिका निभाते हुए इस मैच पर। और एक बार विश्वा, इस बार बल्ले के बीचों बीच मार दिया है उसको साइड स्क्रीन पर, सीधा निशाना, पक्का निशाना, बड़ा 6। ऊपर फेंकी हुई गेंद, उन्होंने कहा चलिए साइड स्क्रीन पर 6 रन का इजाफा होते हुए दूसरा छक्का इस ओवर का। अभी तक 13 रन बटोर चुकी है टीम रेंजर्स की बल्लेबाजी पहली 3 गेंदों पर। 12 स्क्वायर लेग के बाउंड्री को क्लियर करने की कोशिश हुई थी, लेकिन बल्ले पर पूरी तरीके से आई नहीं थी गेंद। डॉटेड डिलीवरी से अपनी वापसी को यहाँ पर दर्शाते हुए अरशद जी, अशरफ जी, मैं कहना चाहता हूं कैसा लगा ये कमबैक ओवर टीम रेंजर्स के लिए। धीमी शुरुआत जरूर हुई थी, लेकिन जिस तरीके से हावी हुए यहाँ पर टीम, ये लगातार तीसरा छक्का, आइकॉन प्लेयर यहाँ पर अपनी आइकॉनिक प्लेयर को दिखाते हुए बेहतरीन बल्लेबाजी यहाँ पर पहले सुब्रा, उसके बाद विश्वा उसी को बरकरार रखते हुए। इस मैच का लाइव यहाँ पर M9 स्पोर्ट्स और सुपर टेनिस क्रिकेट पर मौजूद है। मैं चाहता हूं कि दर्शक इस लाइव टेलीकास्ट का भरपूर फायदा उठाए। इस अवेलेबल लाइव स्ट्रीमिंग ऑन M9 एंड लाइव टेनिस क्रिकेट। The people who cannot witness the live at the ground can have a live telecast on M9 and
टेनिस क्रिकेट दिस टाइम प्लेयर ऑफ द मैच रहे हैं अल्ता करीम, जिन्होंने बेहतरीन पहला ओवर किया था जहां पर सिर्फ 2 रन देकर पहला विकेट छिटकाया था। कंग्रेचुलेशंस अल्ता करीम फॉर योर वंडरफुल परफॉर्मेंस विद द बॉल।